ಪ್ರೋಮೋ ಹಿಂದಿನ ದಿವಸದವರೆಗೂ ನಮ್ಗೆ ಗೊತ್ತಿಲ್ಲ, ಫೈನಲೈಸ್ ಆಗಿರ್ಲಿಲ್ಲ ದೇವ್ ಕ್ಯಾರೆಕ್ಟರ್. ನಾನೇ 2-3 ಜನ ದೇವ್ ಕ್ಯಾರೆಕ್ಟರ್ ಜೊತೆ ಮಾಕ್ ಶೂಟ್ ಗಳು ಮಾಡಿದ್ದೀನಿ, ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಅಣ್ಣಂಗೂ ಏನಾದ್ರು ಖುಷಿ ಇಲ್ಲ ತಾಳಿ ಕಟ್ಬೇಕಾದ್ರೆ. ಇಷ್ಟು ತಿಂಗಳು ಬಿಗ್ ಬಾಸ್ ನಲ್ಲಿ ನೋಡ್ರೆ ಸೂರಜ್ ಈಗ ನನ್ ಜೊತೆ ಅಣ್ಣ ಏನ್ ಕ್ಯಾರೆಕ್ಟರ್ ಮಾಡ್ತಾನೆ ಅಂದ್ರೆ ಖುಷಿ ಆಯ್ತು. ಗರ್ಲ್ ಫ್ರೆಂಡ್ ಫಸ್ಟ್ ಇರ್ಬೇಕು, ಅದಕ್ಕೆ ತ್ಯಾಗ ಮಾಡ್ಬೇಕಂದ್ರೆ ಗರ್ಲ್ ಫ್ರೆಂಡ್ ಇರ್ಬೇಕು. ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಏನ್ ತ್ಯಾಗ ಮಾಡಿ. ಇಷ್ಟೊಂದು ಜನಗಳು ಒಂದು ಪ್ರೋಮೋ ಮತ್ತೆ ಬಿಗ್ ಬಾಸ್ ಎಂಟರ್ ಆಗಿದ್ ನೋಡಿ ಇಷ್ಟೊಂದು ಎಡಿಟ್ಸ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅಷ್ಟೇ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಜನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಯಶಸ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಪ್ರಾಬಬ್ಲಿ ಈಗಾಗಲೇ ಯಶಸ್ ಅಂದ್ರೆ ಗೊತ್ತಾಗಿರಲ್ಲ ನಿಮ್ಗೆ. ತಿಲಕ್ ದೇಶ್ಮುಖ್ ಅಂದ್ರೆ ಗೊತ್ತಾಗಿರತ್ತೆ. ಇವರ ಪರಿಚಯ ಈಗಾಗಲೇ ಪ್ರೋಮೋ ಮುಖಾಂತರ ಸಾಕಷ್ಟು ಜನರ ಮನಸ್ಸನ್ನ ತಲುಪಿದೆ. ಸೊ ಬನ್ನಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀವಿ. ಹೇಗಿದೆ ಪ್ರೋಮೋ ರೆಸ್ಪಾನ್ಸ್? ಪ್ರೋಮೋಗ್ ರೆಸ್ಪಾನ್ಸ್ ನೀವೇ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸ್ ಅಂತೂ ತುಂಬಾ ಓವರ್ವೆಲ್ಮಿಂಗ್ ಆಗಿದೆ. ನನಗಂತೂ ಇಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಜನಗಳ ಪ್ರೀತಿ ನೋಡಿ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಇದು ನಿಮ್ ಫಸ್ಟ್ ಪ್ರಾಜೆಕ್ಟ್ ಅಲ್ವಾ? ನನ್ನ ಫಸ್ಟ್ ಪ್ರಾಜೆಕ್ಟ್. ಸೊ ಎಷ್ಟು ಎಕ್ಸೈಟೆಡ್? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆಕ್ಚುಲಿ ನಾನು ಇಷ್ಟೊಂದು ಎಕ್ಸೈಟ್ ಆಗಲ್ಲ, ಅದಕ್ಕೂ ನಾನ್ಶಲಾಂಟ್ ತರ ಇರೋದು. ಬಟ್ ಆದ್ರೆ ಈ ಇಷ್ಟೊಂದು ಜನಗಳು ಒಂದು ಪ್ರೋಮೋ ಮತ್ತೆ ಬಿಗ್ ಬಾಸ್ ಎಂಟರ್ ಆಗಿದ್ ನೋಡಿ ಇಷ್ಟೊಂದು ಎಡಿಟ್ಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಅಷ್ಟೇ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ಜನ. ಇಷ್ಟ ಆಗಿದೆ ಕ್ಯಾರೆಕ್ಟರ್ ಆಲ್ರೆಡಿ ಪ್ರೋಮೋದಲ್ಲೇ, ಅದಕ್ಕೋಸ್ಕರ ತುಂಬಾ ಖುಷಿ. ಇನ್ನ ಎಲ್ರು ನಿಮ್ಮನ್ನ ತಮ್ಮಯ್ಯ ತಮ್ಮಯ್ಯ ಅಂತ ಗುರುತಿಸ್ತಾ ಇದ್ದಾರೆ. ಸೂರಜ್ ಅವ್ರಿಗೆ ತಮ್ಮನ ಪಾತ್ರ. ಅಂಡ್ ನಿಮ್ಮ ಗರ್ಲ್ ಫ್ರೆಂಡ್ ನ ಅವ್ರು ಹಾರಿಸ್ಕೊಂಡು ಹೋಗ್ತಾರಲ್ಲ, ಬೇಜಾರಾಗ್ಲಿಲ್ವಾ? ಬೇಜಾರ್ ಆಗುತ್ತಾ ಇಲ್ವಾ ಅಂತ ನೀವು ನೋಡ್ಬೇಕು. ಆ ಸಿಚುವೇಶನ್ ನಂಗೆ ಡಿಮಾಂಡ್ ಮಾಡುತ್ತೆ. ಅದಕ್ಕೋಸ್ಕರ ಅಣ್ಣಂಗೂ ಏನಲ್ಲಿ ಖುಷಿ ಇಲ್ಲ ತಾಳಿ ಕಟ್ಬೇಕಾದ್ರೆ, ನೀವು ನೋಡ್ದಂಗೆ. ಬಟ್ ತಮ್ಮಯ್ಯಂಗೋಸ್ಕರ ಮಾಡ್ತಾ ಇರೋದ್ರಿಂದ ಏನೋ ಒಂದ್ ಇರುತ್ತೆ, ಅದು ನೀವು ನೋಡ್ಬೇಕು ಸೀರಿಯಲ್ ಅಲ್ಲಿ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕು. 100% ವೇಟ್ ಮಾಡ್ಬೇಕು. Okay. ಇನ್ನ ನಿಮ್ಗೆ ಆಪರ್ಚುನಿಟಿ ಹೇಗ್ ಬಂದಿದ್ದು? ಈ ಹಿಂದೆ ಏನ್ ಮಾಡ್ಕೊಂಡಿದ್ರಿ? ನಾನ್ ಬೇಸಿಕಲಿ ಇಂಜಿನಿಯರ್. ನಾನು RV ಕಾಲೇಜ್ ಪಾಸ್ಡ್ ಔಟ್. ನಾನು ನನ್ನ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮುಂಚೆ. ಬಟ್ ಇದು ತುಂಬಾ ಒಲವಿದ್ದಿದ್ರಿಂದ ನಾನು ಯಾವಾಗ್ಲೂ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ನಾನು ಇದಕ್ಕಿಂತ ಮುಂಚೆ ಪ್ರಿಪರೇಷನ್ ಆಗಿ ರಂಗ ಮಂದಿರ ಎಲ್ಲ ನಾನು ಡ್ರಾಮಾಸ್ ಎಲ್ಲ ಮಾಡ್ತಾ ಇದ್ದೆ. ಒಂದು 4-5 ಮಂತ್ಸ್ ಆಕ್ಟಿವ್ ಆಗಿ ಡ್ರಾಮಾಸ್ ಮಾಡಿದೆ. ಆಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲಿಂದ ಈ ಆಪರ್ಚುನಿಟಿ ಸಿಕ್ತು. ಸುಮಾರು ಮಧ್ಯೆ ಆಪರ್ಚುನಿಟೀಸ್ ಬಂದಿತ್ತು, ಅದೆಲ್ಲ ಸ್ವಲ್ಪ ಇದು ಮಾಡಿ ಇದು ಕೊನೆಯಲ್ಲಿ ನಮ್ಮ ಉತ್ತಮ್ ಮಧು ಸರ್ ನನ್ನ ಕನ್ವಿನ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅಂದ್ರು. ಅದಕ್ಕೆ ಓಕೆ. ನಾನು ತೆಲುಗುಲು ಮಾಡ್ಬೇಕಾಯ್ತು ಆಕ್ಚುಲಿ. ಬಟ್ ಆದ್ರೆ ನನ್ನ ಕತೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕಾಸ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಟೀಮು ತುಂಬಾ ಚೆನ್ನಾಗಿದೆ. ಮಧು ಸರ್ ನಿಮ್ಗೆ ಗೊತ್ತಿರೋಂಗೆ ಈಸ್ ಅ ಗ್ರೇಟ್ ಡೈರೆಕ್ಟರ್. ಸುಮಾರು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಸೊ ಅವರು ಕತೆ ಹೇಳಿದಾಗ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಒಪ್ಕೊಂಡು. ಇನ್ನ ನಿಮಗ್ ಗೊತ್ತಿತ್ತ ಸೂರಜ್ ಅವರೇ ನಿಮ್ಗೆ ಅಣ್ಣಯ್ಯನಾಗಿ ಕಾಣಿಸ್ಕೊಳ್ತಾರೆ ಅಂತ? ಪ್ರೋಮೋ ಹಿಂದಿನ ದಿವಸದವರೆಗೂ ನಮ್ಗೆ ಗೊತ್ತಿಲ್ಲ, ಫೈನಲೈಸ್ ಆಗಿರ್ಲಿಲ್ಲ ದೇವ್ ಕ್ಯಾರೆಕ್ಟರ್. ನಾನೇ 2-3 ಜನ ದೇವ್ ಕ್ಯಾರೆಕ್ಟರ್ ಜೊತೆ ಮಾಕ್ ಶೂಟ್ ಗಳು ಮಾಡಿದ್ದೀನಿ, ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಕೊನೆಯಲ್ಲಿ ಪ್ರೋಮೋ ಇನ್ನೇನ್ ನಾಳೆ ಅಂದಾಗ ಹಿಂದಿನ ದಿವಸ ಕನ್ಫರ್ಮ್ ಆಗಿತ್ತು. ಹೌದು, ಆಬ್ವಿಯಸ್ಲಿ ಸರ್ಪ್ರೈಸ್ ಆಯ್ತು. ನಾನು ಫಾಲೋ ಮಾಡ್ತಾ ಇದ್ದೆ ಬಿಗ್ ಬಾಸ್ ನ. ಇಷ್ಟು ತಿಂಗಳು ಬಿಗ್ ಬಾಸ್ ನಲ್ಲಿ ನೋಡ್ರೆ ಸೂರಜ್ ಈಗ ನನ್ ಜೊತೆ ಅಣ್ಣ ಏನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದ್ರೆ ಖುಷಿ ಆಯ್ತು. ಅಂಡ್ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ಬಿಗ್ ಬಾಸ್ ಮನೆಗೆ ಹೋದಾಗ ರಕ್ಷಿತ್ ಅವರು ನಿಮ್ಗೆ ಬಿಗ್ ಬಾಸ್ 2 ನಿಮಿಷ ಟೈಮ್ ಕೊಡಿ, ಹೋಮ್ ಟೂರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಹೇಳಿ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್. ಅದು ಆಕ್ಚುಲಿ ಕಟ್ ಆಗಿದೆ. ಅದ್ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ನಾನೇನೋ ಬಾತ್ರೂಮ್ ಹೋಗ್ಬೇಕು, ಅವ್ರು ತೋರಿಸ್ತಾ ಇದಾರೆ ಅನ್ನಂಗ್ ಕಾಣಿಸ್ತಾ ಇದೆ. ಅದಂಗ ಅವಳು ತೋರಿಸ್ತಾ ಇದ್ರು, ರಕ್ಷಿತ್ ಅವರು ಇಡೀ ಮನೇನ್ ತೋರಿಸ್ತಾ ಇದ್ರು. ಬಟ್ ಬಿಗ್ ಬಾಸ್ ಏನ್ ಮಾಡಿದ್ರು, ಕರೆದ್ಬಿಟ್ರು ನಮ್ನ. ಅದಕ್ಕೆ ಇದೊಂದು ಬಾತ್ರೂಮ್ ಏರಿಯಾ ಒಂದು ತೋರಿಸಿರ್ಲಿಲ್ಲ. ಅದಕ್ಕೆ ಅವರು 2 ಅದು ಮಿನ್ಷ ಅನ್ನಕ್ಕೂ ಬರ್ತಿರ್ಲಿಲ್ಲ ಪಾಪ ಅವ್ರಿಗೆ. ಏನೋ ಅಂದ್ರು. ಅದು ಹೋಗಿ ಅದ್ ಸೀರಿಯಸ್ ಸಿಗಾಕೊಂಡ್ಬಿಡ್ತೈತೆ ಅವ್ರದ್ದು. ಅದಕ್ಕೋಸ್ಕರ ಹಂಗ ಏನೋ ಕ್ಲಮ್ಸಿ ಆಗಿದೆ ಆ ಸೀನು. ಬಟ್ ಇಟ್ ವಾಸ್ ಫನ್, ಇಟ್ ವಾಸ್ ಆಲ್ ಗುಡ್. ನನಗೊಂಥರ ದಿಸ್ ಆಲ್ ನ್ಯೂ ಫಾರ್ ಮಿ. ತುಂಬಾ ಖುಷಿ ಆಯ್ತು ಅಷ್ಟೇ. ನಾನು ಯಾಕೆಂದ್ರೆ ಆಕ್ಟಿವ್ ಆಗಿ 11 ಸೀಸನ್ಸ್ 12 ಸೀಸನ್ಸ್ ನೋಡ್ಕೊಂಡ್ ಬಂದಿರೋನು. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ, ನಮ್ಮ ಅಮ್ಮನ ಹೆಸರು ರಾಣಿ ಅಂತ, ಅವ್ರು ಖುಷಿ ಆಗ್ತಾ ಇರೋದು ಇವಾಗ ಹೇಳ್ತಾ ಇದ್ದೀನಿ. ಅವ್ರನ್ನೆಲ್ಲ ಜೊತೆಲಿ ಕುತ್ಕೊಂಡು ನೋಡ್ಕೊಂಡ್ ಬರ್ತಿದ್ದು. ಅವಾಗ ಸಡನ್ ಆಗಿ ನಾನೇ ಬಿಗ್ ಬಾಸ್ ಮನೆಗೆ ಹೋದಾಗ ಆಬ್ವಿಯಸ್ಲಿ ಖುಷಿ ಆಯ್ತು ತುಂಬಾ. ಹೇಗಿತ್ತು ಅಂದ್ರೆ ಫ್ಯಾಮಿಲಿ ರೆಸ್ಪಾನ್ಸ್ ಹೇಗಿತ್ತು? ನನ್ಗೆ ಸೀರಿಯಲ್ ಸಿಕ್ಕಿದೆ ಕಲರ್ಸ್ ಕನ್ನಡದಲ್ಲಿ ಅಂತ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು? ಮನೆಯವರಂತೂ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಆಬ್ವಿಯಸ್ಲಿ. ಅದಕ್ಕೆ ನಾನು ಕೆಲಸನೂ ಬಿಟ್ಟಿದ್ದೆ, ಇದಕ್ಕೋಸ್ಕರ ಕೆಲಸ ಬಿಟ್ಟು ಆಕ್ಟಿವ್ ಆಗಿ ಟ್ರೈ ಮಾಡ್ತಿದ್ದೆ. ಫೈನಲಿ ನಾನು ನನ್ ಮೇಲೆ ನಂಬಿಕೆ ಇಟ್ಟು ಅವರು ಎಲ್ಲ ಬಿಟ್ಟಿದ್ರಲ್ವಾ. ಸೊ ಅವ್ರಿಗೆ ಇದು ಖುಷಿ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಖುಷಿ ಆಗಿದೆ. ಎಲ್ಲ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಮನೆಯವ್ರಿಗೆಲ್ಲ ಖುಷಿ ಆಗ್ಬಿಟ್ಟಿದೆ. ಇನ್ನ ಸೀರಿಯಲ್ ಅಂತ ಬಂದಾಗ
ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಈಗ ಹೊರಗಡೆ ಅಂಡ್ ಜನಕ್ಕೆ ಆಪ್ಷನ್ಸ್ ಕೂಡ ಇದೆ, ಹೊಸ ಹೊಸ ಸೀರಿಯಲ್ಸ್ಗಳು ಬರ್ತಾ ಇದೆ, ಹೊಸ ಹೊಸ ಕಲಾವಿದರು ಪರಿಚಯ ಆಗ್ತಾ ಇದ್ದಾರೆ. ಸೊ ಯಾಕೆ ಈ ಪವಿತ್ರ ಬಂಧನ ಜನ ನೋಡ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ? ಪವಿತ್ರ ಬಂಧನ ಯಾಕೆ ನೋಡ್ಬೇಕು ಅಂತಂದ್ರೆ, ಇದು ಒಂದು ಫ್ಯಾಮಿಲಿಲಿ ಯಾವ್ದೇ ಒಂದು ಚಿಕ್ಕ ಮಗು ಆಗಿರ್ಲಿ, ದೊಡ್ಡಮ್ಮ ದೊಡ್ಡಪ್ಪ, ಅಜ್ಜಿ ತಾತ ಯಾರೇ ಇರ್ಲಿ, ಎಲ್ಲ ಕ್ಯಾರೆಕ್ಟರ್ಸ್ ಕನೆಕ್ಟ್ ಆಗುವಂತ ಒಂದು ಪಾತ್ರಗಳಿದೆ. ಅಷ್ಟು ದೊಡ್ಡ ಕಾಸ್ಟಿಂಗ್ ಇದೆ, ಅಷ್ಟು ದೊಡ್ಡ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಇದೆ, ವೆರೈಟೀಸ್ ಆಫ್ ಪರ್ಸ್ಪೆಕ್ಟಿವ್ಸ್. ಒಬ್ಬೊಬ್ರು ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಸಿಚುವೇಶನ್ಸ್ ಹಂಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾನು ಜನಗಳಿಗೆ ಹೇಳೋದೊಂದೇ, ಈ ಮಂಗಳವಾರ ಬರ್ತಾ ಇದೆ 10 ಗಂಟೆಗೆ, ಮಂಗಳವಾರದಿಂದ ಶುಕ್ರವಾರ ನೋಡಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಾರದಿಂದ ನೋಡ್ಬೇಡಿ. ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದ್ರೆ ಪಕ್ಕ ಅದ್ಭುತವಾಗಿ ಬಂದಿದೆ ಅಂತ. ಅಂಡ್ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಅಣ್ಣ ತಮ್ಮ ಸಿಬ್ಲಿಂಗ್ಸ್? ಇಲ್ಲ, ನಾನು ಒಬ್ನೇ ಇರೋದು, ಸಿಂಗಲ್ ಚೈಲ್ಡ್ ನಾನು. ಸೊ ನಾನು ಏನಾದ್ರೂ ನಿಮ್ಗೆ ಅಣ್ಣ ಇದ್ದಿದ್ರೆ ನಿಮ್ ಗರ್ಲ್ ಫ್ರೆಂಡ್ ನ ತ್ಯಾಗ ಮಾಡ್ತಾ ಇದ್ರ ರಿಯಲ್ ಲೈಫ್ ಅಲ್ಲಿ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ಇಲ್ಲ, ಗರ್ಲ್ ಫ್ರೆಂಡ್ ಫಸ್ಟ್ ಇರ್ಬೇಕು. ಅದಕ್ಕೆ ತ್ಯಾಗ ಮಾಡ್ಬೇಕಂದ್ರೆ ಗರ್ಲ್ ಫ್ರೆಂಡ್ ಇರ್ಬೇಕು. ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಏನ್ ತ್ಯಾಗ ಮಾಡ್ಲಿ? ಇಲ್ಲ, ಇದ್ದಿದ್ರು ನನ್ನ ಅಣ್ಣ ಏನೋ ಗೊತ್ತಿಲ್ಲ, ಪ್ರಾಬಬ್ಲಿ. ಬಟ್ ಇವಾಗ ಮಾಡಿದ್ರೆ ಇವಾಗ ಏನದು ಆಪ್ಷನ್ ಇಲ್ವಲ್ಲ. ಆಪ್ಷನ್ ಇಲ್ಲ. ಸೊ ಗರ್ಲ್ ಫ್ರೆಂಡೇ ಇಲ್ಲ. ಗರ್ಲ್ ಫ್ರೆಂಡೇ ಇಲ್ಲ. ಯಾಕೆ ಸಿಕ್ಕಿಲ್ಲ? ಗೊತ್ತಿಲ್ಲ ನನ್ಗೆ. ಪವಿತ್ರ ತರ ಕ್ವಾಲಿಟೀಸ್ ನಿಮ್ಗೆ ಇರ್ಬೇಕಾ ಹುಡುಗಿಯಲ್ಲಿ, ಅಥವಾ ನಿಮ್ಗೆ ಸಪ್ರೇಟ್? ಇದು ನೀವು ತಿಲಕ ಕೇಳ್ತಾ ಇದೀರಾ ಅಥವಾ ಯಶಸ್ಸ ಕೇಳ್ತಾ ಇದೀರಾ? ಇಬ್ರಿಗೂ ಕೇಳ್ತಾ ಇದೀನಿ. ತಿಲಕಕ್ಕೆ ಪವಿತ್ರ ಸಿಕ್ಕಿದಾನಲ್ಲ ಆಲ್ರೆಡಿ. ಸೊ ಯಶಸ್ಸಿಗೆ ಹೇಳಿ. ಯಶಸ್ಸಿಗೆ ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ. ಚೆನ್ನಾಗಿರೋರು ಇದ್ರೆ ಸಾಕು. ನನಗೇನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ತುಂಬಾ ಹಂಗಿರ್ಬೇಕು ಹಿಂಗಿರ್ಬೇಕಂತಿಲ್ಲ. ಅದ್ ನಾನೊಂದು ಮ್ಯಾಟ್ರಿಮೋನಿ ಇದು ಕೊಡ್ತೀನಿ ನಿಮಗೆ, ಜಾತಕ ಕೊಟ್ಬಿಡ್ತೀನಿ. ಅದಕ್ಕೆ ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕು ಅವ್ರು ಅಷ್ಟೇ. ಸೊ ಅಮ್ಮ ಏನ್ ಹೇಳಿದ್ರೆ ಅದೇ ಫೈನಲ್. ಅಮ್ಮ ಇನ್ನು ಡಬಲ್ ಖುಷಿ. ಇನ್ನು ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ನನ್ ಮಗ ಹಿಂಗೆ ಹೇಳ್ತಾನೆ ಅನ್ಬಿಟ್ಟು ಎಲ್ರಿಗೂ ಶೇರ್ ಮಾಡಮ್ಮ ಇದನ್ನ. ಅಮ್ಮ ಹೇಳಿದೆ ಫೈನಲ್. ಸೊ ಹುಡುಗಿರ್ ಫಸ್ಟ್ ಅವ್ರ ಅಮ್ಮನ ಮೀಟ್ ಮಾಡಿ, ಆಮೇಲೆ ಇವ್ರನ್ನ ಮೀಟ್ ಮಾಡಿ. ಹಾ, ಅದು ಡನ್. ಓಕೆ. ಓಕೆ, ಈಗ ಪವಿತ್ರ ಬಂಧನ ಸೀರಿಯಲ್ ಇನ್ನ ಸೋಮವಾರದಿಂದ ಅಂದ್ರೆ ಈ ನೆಕ್ಸ್ಟ್ ವೀಕ್ ಇಂದ ಮಂಗಳವಾರದಿಂದ ಬರ್ತಾ ಇದೆ. ಸೊ ಮಂಗಳವಾರನೇ ಯಾಕೆ ಅನ್ನೋದು? ಮಂಗಳವಾರ ಯಾಕೆ ಅಂದ್ರೆ ಮಂಗಳ ದಿನ ಅಂತೆಲ್ಲ ನಾನು ಹೇಳಕ್ ಹೋಗಲ್ಲ. ಶನಿವಾರ, ಭಾನುವಾರ, ಸೋಮವಾರ ಅನುಬಂಧ ಅವಾರ್ಡ್ಸ್ ಇದೆ, ಅದಾದ್ಮೇಲಿಂದ ಇದೆ ಅಷ್ಟೇ. ಈ ಸಲ ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತಾ ಇರೋರ್ಗೆ ಒಂದ್ ಒಳ್ಳೆ ಸೀರಿಯಲ್ ಆಗತ್ತೆ ಇದು. 100%. ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೀರಾ ಜಸ್ಟ್ ಫಾರ್ ಒನ್ ಪ್ರೋಮೋ. ನಂಗೆ ತುಂಬಾ ಖುಷಿ ಆಗ್ತಿದೆ. ದಯವಿಟ್ಟು ಪವಿತ್ರ ಬಂಧನನ ಮಂಗಳವಾರದಿಂದ ರಾತ್ರಿ 10 ಗಂಟೆಗೆ ನೋಡಿ. ಖುಷಿ ಆಗ್ತೀರಾ, ನಮಗೂ ಖುಷಿ ಆಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.